ತಪ್ಪಾಯ್ತು. ಅಲ್ಲ, ನೀನ್ ತಪ್ಪಾಗಿರಬಹುದು. ನನಗೆ ಇಷ್ಟು ಹೆಚ್ಚು ಕಡಿಮೆ ನಿನಗೆ ಯಾಕಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂತ ಅದ್ಭುತ ಕುಟುಂಬದಲ್ಲಿ ನಾ ಇದ್ನಲ್ಲ, ಅರ್ಥ ಆಯ್ತಾ? ಅಲ್ಲ, ನನಗೆ ಅರ್ಥ ಆಯ್ತು. ಎಂತ ಸಾಯುದು ಒಡಿಯ. ಏನ ನಿಮ್ದಿದು? ಇದು ಯಾವನವ? ಹೌದು, ನಿಲ್ಲಿ ಮಾತಾಡ್ಲಿ. ನಿವಾಸ ಇದು ನಿಂದ? ದೇವರಾಣೆ, ಈ ಜನ್ಮದಲ್ಲಿ ನಂಗೆ ಬರುವ ಒಂದ್ ಶಬ್ದ ಅದ್ರಲ್ಲಿ ನನಗೂ ಅನುಮಾನ ಬಂದದ್ದಲ್ಲಿ. ನಿನಗೆ ಆಗಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಹೊಸ್ತೇನಲ್ಲ. ಇವತ್ತು ಸಂಪೂರ್ಣ ಆಗಿದೆಯಲ್ಲ, ಏನು ಅಂತ ನಾನು ವಿಚಾರ ಮಾಡುದು. ನನಗೆ ನಿಮ್ಮ ಅಣ್ಣ ತಮ್ಮನ ಮಧ್ಯದಲ್ಲಿ ಇದ್ದದ್ದೇ ಕಾರಣ. ಇಲ್ಲೇ ಹೋದ್ರೆಲ್ಲ ನಮಗೆ ಹಾಗಾಗ್ತಾ ಇರ್ಲಿಲ್ಲ ಹೊಡೆಯ. ಹೌದಾ? ಏನ್ ಮಾಡುವ? ಆ ಕಡೆ ನೋಡಿದ್ರು ಧರೆ, ಈ ಕಡೆ ನೋಡಿದ್ರು ಧರೆ, ಮಧ್ಯದಲ್ಲಿ ಪ್ರಪಾತದ ಲೆಕ್ಕದಲ್ಲಿ ನಾವಿದ್ದೇವೆ. ಇದು ಎಷ್ಟೊತ್ತಿಗೆ ಅದು ಕಂಚು ಬೀಳ್ತದೆ, ಇದು ತುಂಬುತ್ತದೆ ಅಂತ ನಾವು ಲೆಕ್ಕ ಹಾಕುದು. ಇದು ಮತ್ತು ಹೊಂಡಾಗುವುದೇ ಬಿಟ್ಟರು ತುಂಬು ಲಕ್ಷಣ ಇಲ್ಲ. ಇದು ಅದು ಗೊತ್ತಾಯ್ತು ಇವತ್ತು ನನಗೆ. ವ್ಯವಹಾರವೇ ಹಾಗೆ. ಒಂದು ಹೊಂಡ ಮುಚ್ಚುವುದಕ್ಕೆ ಇನ್ನೊಂದು ಹೊಂಡ ತೆಗಿಲೇಬೇಕು. ಅದು ಹೊಂಡ ತಪ್ಪುವುದೇ ಅಲ್ಲ. ಅಲ್ಲ, ಯಾಕೆ ಹೇಳ್ತೇನೆ, ಇದು ಒಂದೇ ಶಬ್ದ ನಮ್ದಲ್ಲ, ಅದು ನಿಂದಲ್ಲ. ಕಂಡಾಗ ಕಾಲಿಗೆ ಬಿದ್ದು ಒಡೆಯ ನಮಗೊಂದು ಆಶೀರ್ವಾದ ಮಾಡಿ ಅಂತ ಹೇಳುವವರು ನಾವು. ಮೊದಲು ಮಾಡುವವ ನೀನು. ಇವತ್ತು ಹೀಗೆ ಹೇಳಿದೆ, ನನ್ ತಪ್ಪಾಯ್ತು ಅಂತ ಕೇಳಿದೆ. ಯಾಕೆ? ಇವತ್ತು ನೋಡಿ, ನಿಮ್ಮ ಅಣ್ಣ ನಮ್ಮನ್ನು ಕರ್ದದಷ್ಟೇ ಅಲ್ಲ, ಹೋಗು ನೋಡಿದ್ರೆ ಮುಖ ಅಂತ ಹೇಳಿದ್ರೆ ಬೆಂಕಿ 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 ಬೆಂಕಿ. ನೀವು ಭತ್ತ ತೆಗೆದು ಮುಖದ ಮೇಲೆ ಬಿಸಾಡಿದ್ರೆ ಹೊಡ್ಲಾಗ್ತದೆ, ಆ ಪರಿಸ್ಥಿತಿ ಉಂಟು. ಅಂದ್ರೆ ಮತ್ತೆ ಕಾವಲಿನೂ ಆ ರೀತಿ ಕಾಯ್ಲಿಕ್ಕಿಲ್ಲ, ಆ ರೀತಿ ಕಾದಿದ್ದಾರೆ. ಏನು ಸಿಟ್ಟೆ ಮಾಡ್ತಾರೆ. ನನ್ನನ್ನು ಕರೆದ್ರು, ಹೊಗ ಅಂದ್ರು. ಓಡೋಂದಿದ್ದೆ ಓಡಿದ್ದೆ. ಎಂತ ಮಾಡ್ಬೇಕು ಅಂತ ಅವನಿಗೂ ಗೊತ್ತಿಲ್ಲ, ಅಷ್ಟು ಸಿಟ್ಟು ಬಂದಿದೆ. ಅವರಿಗೂ ಗೊತ್ತಿಲ್ಲಲ್ಲ. ಕೊನೆಗೊಂದು ಮಾತು ಹೇಳಿದ್ರು, ನಿನ್ನ ಬಾಗಿಲಲ್ಲಿರುವವಲ್ವಾ, ನಿನ್ನ ಕೆಲಸ ಏನು ಕೇಳಿದ್ರು. ಒಳಗ್ ಬರುವವರು ಒಳಗ್ ಬಿಡುವುದು ವಿಚಾರಣೆ ಮಾಡಿ, ಹೊರಗೋಗೋರ್ನ ಹೊರಗೆ ಬಿಡುವುದು ಪರೀಕ್ಷೆ ಮಾಡಿ ಅಂದೆ. ಅದೇ ಕೆಲಸ ಮಾಡ್ಬೇಕು ಅಂದ್ರು. ಅದೇ ಮಾಡ್ಕೊಂಡಿದ್ದೆ, ಬಿಟ್ರೆ ಬೇರೆ ಯಾವ್ದು ಇಲ್ಲ ಅಂದೆ. ಆಗ ಅವ್ರು ಹೇಳಿದ್ದೇನು ಗೊತ್ತಾ? ಯಾರು ಬಂದ್ರು ನೀನು ಒಳಗ್ ಬಿಡು, ಪ್ರಶ್ನೆ ಇಲ್ಲ. ಇವತ್ತು ಹೆಚ್ಚಿನ ವಿಚಾರಣೆ ಬೇಕು ಅಂತಿಲ್ಲ. ಅವ ಬಂದ್ರೆ ಬಿಡಬೇಡ ಅಂದ್ರು. ಅವನ ಕೇಳಿದೆ, ನೀವು ಅಂದ್ರು. ಇವನ ಅದು ಏನೋ ಕೇಳಿದೆ, ನಿಂಗಷ್ಟು ಗೊತ್ತಾಗುದಿಲ್ಲ. ಕರಿಯ ಅಂದ್ರು. ಯಾವ ಕರಿ ಅಂತ ಹೇಳಿದೆ? ನಾನು ಬೇರೆ ಕರಿಯಿಂದೇ ಲೆಕ್ಕ ಹಾಕಿದ್ದು. ಕೊನೆಗೆ ಹೇಳಿದ್ರು, ನೀ ನಮ್ ಕೃಷ್ಣ ನೋಡ್ಲಿಲ್ಲ ಮತ್ತೆ ಆಮೇಲೆ ಕೈಗ ಅವ್ರು ಹೇಳಿದ್ದು ಕರಿಯ ಅಂದ್ರು. ನಮ್ಮ ಅಣ್ಣ ಕೆಲವು ಸಮಯದಲ್ಲಿ ಕೃಷ್ಣ ಅಂತ ಕರೀತಾನೆ, ಕೆಲವು ಸಮಯದಲ್ಲಿ ಕರಿಯ ಅಂತ ಕರೀತಾನೆ. ಆ ಸಮಯ ಏನು ಅಂತ ನನಗೆ ಗೊತ್ತುಂಟು. ಮತ್ತೆ ಹೇಳಿದ್ರು, ಅವ ಎಲ್ಲಾದ್ರೂ ಬಂದ್ರೆ ಇದೇ ಶಬ್ದ ಉಪಯೋಗ ಮಾಡ್ಬೇಕು, ಮತ್ತೆ ಬೇರೆ ಶಬ್ದ ಉಪಯೋಗ ಮಾಡಬಾರ್ದು. ಮರ್ಯಾದೆ ಇದ್ರೆ ಅವ್ನು ಒಳಗ್ ಬರಬಾರ್ದು, ಹಾಗೆ ಹೋಗ್ಬೇಕು. ಅಷ್ಟು ಮಾಡು, ನೀ ತಡೆ, ಒಳಗ್ ಮಾತ್ರ ಬಿಡಬೇಡ ಅಂತ ಹೇಳಿದ್ರು ಒಡೆಯ. ಆ ಕಾರಣಕ್ಕಾಗಿ ಅವ್ರು ಹೇಳಿದ್ದನ್ನು ಕಂಠಪಾಠ ಮಾಡ್ಕೊಂಡು ಒಂದು ಶಬ್ದ ವ್ಯತ್ಯಾಸ ಮಾಡದೆ ನೆನ್ಪಿಟ್ಕೊ ಹೇಳಿದ್ದೇನೆ ನಾನು. ಸ್ವಲ್ಪ ಶಬ್ದ ವ್ಯತ್ಯಾಸ ಆಯ್ತು ಅಂತ ಗೊತ್ತಾದ್ರು ಮತ್ತೆ ಕೆಲಸದಿಂದ ತೆಗೆದ್ರೆ ಅವರು. ಅಲ್ದಿದ್ರು ನಿನ್ನ ಕೆಲಸ ಹೋಗುದು ಹೋಗುದೇ ಎಂತದ್ದು ಇಟ್ಕೊಳ್ಲಿಕ್ಕೆ ಆಗುದಿಲ್ವ? ಯಾಕ? ನಮ್ಮ ಅಣ್ಣ ಹೇಳ್ದಂತ ನೀನ್ ನನಗೆ ಹೇಳಿದ್ಯಾ? ಹೌದು. ನೀನ್ ಹೇಳ್ದಂತ ನಾನು ಹೋಗದೆ ಇರ್ಬೇಕಾ? ನೋಡಿ, ಯಾವ ಕಾರಣಕ್ಕೂ ಮತ್ತೆ ಇವತ್ತು ನಾವು ಒಳಗೊಂದು ಬಿಡುದಿಲ್ಲ. ನೀನ್ ಬಿಡುವುದಿಲ್ವೋ? ನೀನು ಬಿಡದೇ ಇದ್ರೆ ನಾನು ಹೋಗ್ಲಿಲ್ಲ ಅಂತ ಆದ್ರೆ ನಮ್ಮ ಅಣ್ಣ ನಿನ್ನನ್ನು ಬಿಡ್ತಾರ? ನನಗೇನ್ ಮಾಡ್ತಾರೆ? ಅವ್ರು ಹೇಳಿದ್ ನಾ ಮಾಡಿದ್ದೇನೆ, ನನ್ಗೇನ್ ಮಾಡ್ತಾರೆ? ಎಷ್ಟೊತ್ತಿಗೆ ಹೇಳಿದ್ದು? ಅದು ಬೆಳಿಗ್ಗೆ ಓಲಗ ಕೊಟ್ಟಾಗ ಕರೆದು ಹೇಳಿದ್ದು. ನಮ್ಮ ಅಣ್ಣ ಎಷ್ಟೊತ್ತಿಗೆ ಹೇಗಿರ್ತಾರಂತ ನಿನಗೆ ಗೊತ್ತುಂಟಾ? ಏನು ನೋಡಿಯ, ಕೆಲವೊಮ್ಮೆ ಬೆಳಿಗ್ಗೆ ಸರಿ ಇದ್ರೆ ಮಧ್ಯಾಹ್ನ ಸರಿ ಇರುವುದಿಲ್ಲ, ಮಧ್ಯಾಹ್ನವೂ ಸರಿ ಇದ್ರೆ ಸಂಜೆ ಅಂತೂ ಖಂಡಿತ ಸರಿ ಇರುವುದಿಲ್ಲ. ಒಂದೊಂದು ಸಾರಿ ಮಧ್ಯಾಹ್ನ ಸಂಜೆ ಆಗದಿದ್ರೆ ಬೆಳಿಗ್ಗೆನೆ ಸರಿ ಇರುವುದಿಲ್ಲ. ಯಾಕೆಂತ ಗೊತ್ತಾಯ್ತಾ? ಸ್ವಲ್ಪ ಬಿತ್ತು ಅಂತ ಮುಗಿತ್ತು. ನೀನ್ ಅವ ಬೆಂಕಿ ಅಂತ ಹಾರದ ಅಂತ ಹೇಳಿದ್ಯಲ್ಲ, ಉರಿತಾನೆ ಅಂತ. ಹೌದು, ಅದರ ಅರ್ಥ ಇದೆ ಒಡೆಯ. ದ್ವಾರಾವತಿಯಲ್ಲಿ ಬಾಗಲದೂತನಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೆ ಅಂತ ನಾ ತಿಳ್ಕೊಂಡಿದ್ದೆ. ಬಹಳ ಸಂತೋಷ ಇತ್ತು ನಿಮ್ಮ ಹೊತ್ತಿನಲ್ಲಿ ನಾನು ಇದ್ದದ್ದು ಅಂತ ಹೇಳಿದ್ರೆ. ಈಗ ಅವ್ರು ಹೇಳು ಲೆಕ್ಕ ನೋಡಿದ್ರೆ ನೀವೇ ತಪ್ಪಿದಸ್ತರು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಈಗ ನೀವ್ ಹೇಳುದು ನೋಡ್ರಿ, ನಮ್ಮ ಅಣ್ಣ ಎಷ್ಟೊತ್ತಿಗೆ ಸರಿ ಇರ್ತ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಬೆಳಿಗ್ಗೆ ಇದ್ದಾಗ ಸಂಜೆ ಇರುವುದಿಲ್ಲ. ಈಗೆಲ್ಲಾದ್ರೂ ನಿಮ್ಮನ್ನ ಬಿಡ್ಲಿಲ್ಲ ಅಂತ ಆದ್ರೆ, ಈ ವಿಷಯ ಅವ್ರಿಗೆ ಗೊತ್ತಾಯ್ತು ಅಂತ ಆದ್ರೆ, ಸಂಜೆ ನೀವ್ ಹೇಳ್ದಾಗ ಅವ್ರು ಚೂರು ತಕೊಳ್ಳೋ ಅಭ್ಯಾಸ ಉಂಟು. ಹೌದಾ? ತಕ್ಕೊಂಡ ಮೇಲೆ ಪಾಪಿ ಮಗನೇ, ನನ್ನ ತಮ್ಮನ್ ತಡಿಲಿಕ್ಕೆ ನೀನ್ ಜನವೇನಾ?
ಅಂತ ಹೇಳಿ ಹಾ. ಹಲಾಯುಧ ತೆಗೆದ್ರೆ ನಮ್ಮ ತಲೆ ಮೇಲೆ ಬಿಟ್ಟರೆ ಹಾ. ಮತ್ತೆ ಊಳು ಕೆಲಸ ಬೇಡ, ಆ ಪರಿಸ್ಥಿತಿ ಆಗ್ತದೆ. ಆಗ ನಿನಗೆ ಮುಚ್ಚ ಬಾಯ್ ನಿವಾಳಿಸು ಅಂತ ನಿನಗೆ ಹೇಳುವುದು. ಅದೇ ಮಾಡ್ಬಿಟ್ಟಿಲ್ಲ, ಒಂದೇ ಪೆಟ್ಟಿಗೆ ಹೊಡೆದು ಕೊಂದ್ರೆ ಸಾಯುದು ಬೇಡ. ಎಂತ ಪರಿಸ್ಥಿತಿ ಬಂದೋಯ್ತು ನೋಡಿ. ಹ್ಮ್. ದೊಡ್ಡವ್ರ ಒಟ್ಟಿಗಿದ್ರು ಒಂದೊಂದ್ಸಲ ಒಳ್ಳೇದು ಹೌದು, ಅಪಾಯವೂ ಹೌದು. ಒಡೆಯ ಹೌದು. ಅವ್ರು ಕೇಳಿದ್ರೆ ನನ್ನ ತಮ್ಮ ಸರಿ ಇಲ್ಲ ಅವ ಅನ್ನೋದು, ಅವನ್ ಬಿಡಬೇಡ ಅಂತ ಹೇಳುದು. ನೀವು ಕೇಳಿದ್ರೆ ಅವನು ಸಂಜೆ ಇದ್ದಾಗ ಬೆಳಗ್ಗೆ ಇರುವುದಿಲ್ಲ ಹೇಳುದು. ಎಂತ ಅದ್ಭುತ ಕುಟುಂಬ ಸ್ವಾಮಿ. ಮಧ್ಯದಲ್ಲಿ ನಮ್ ಗೋಳು ಯಾರ ಹತ್ರ ಹೇಳು? ಯಾಕೆ ಹೇಳಿದೆ ಗೊತ್ತುಂಟಾ? ಈ ಅಣ್ಣ ತಮ್ಮನ ಜಗಳ ಹೆಚ್ಚು ನಿಲ್ಲುವುದಲ್ಲ, ಅದು ಬಾಂಧವ್ಯ ಅಂತ ಹೇಳಿದ್ರೆ ಹಾಗೆ. ಆಮೇಲೆ ನಾವಿಬ್ರು ಒಂದಾಗ್ತೇವೆ, ನೀವು ಮಾತ್ರ ಹೊರಗೆ. ಬಡಪಾಯಿ ಮಕ್ಕಳು ನಮ್ಮಂತವ್ರೇ ಹಾಳಾಗುವುದು, ಆಗ ನಮಗೆ ಯಾವ ನ್ಯಾಯವೂ ಸಿಗುವುದಿಲ್ಲ. ಅದಕ್ಕೆ ನಾನು ಈಗ ಪ್ರಾಮಾಣಿಕವಾಗಿ ಹೇಳಿದ್ದೇನೆ ನಿನಗೆ, ನಿನ್ನ ಉಳಿವಿಗಾಗಿ. ಆದ್ರೂ ಒಂದು, ನೀವು ಎಷ್ಟೋ ಪಾಲಿಗೆ ನೀವೇ ಆಗ್ಬಹುದು ನಮ್ಗೆ. ಯಾಕೆಂದ್ರೆ ನಮ್ಮಂತವ್ರು ಪಾಪದವ್ರ ಕಷ್ಟ ಸುಖ ಏನು ಅಂತ ಗೊತ್ತು. ಅವ್ರು ಸಿಟ್ಟಿನ ಎದುರು ನಿಲ್ಲುವುದೇ ಕಷ್ಟ. ನೀವು ಎಂತದ್ದೇ ಮಾಡೋದಿದ್ರು ನಗಾಡ್ಕೊಂಡೇ ಮಾಡೋದು. ನಮ್ಗದೇ ಒಂದು ಸಂತೋಷ, ಸಿಟ್ಟಿಲ್ಲ ನೋಡಿ. ಎಂತ ಒಂದು ಅದ್ಭುತ ಸೂಚನೆ ಕೊಟ್ರಿ ನೀವು ಅಂತ. ಇದು ಒಂದು ನೀವು ಕೊಡದೆ ಹೋದ್ರೆ ನನ್ನ ಜೀವನವೇ ಸರ್ವನಾಶ ಆಗೋಗ್ತಿತ್ತು, ನನ್ನ ನಂಬ್ಕೊಂಡು ನಮ್ಮ ಸಂಸಾರವೇ ಹಾಳಾಗೋಗ್ತಿತ್ತು. ಹೌದು. ಆದ್ರೆ ಈಗ ಎಂತ ಮಾಡುದು ಅಂತೀರಿ ಒಡೆಯ? ಅದಕ್ಕೆ ನಾನೀಗ ಒಳ್ಳೆ ಅಡಗತ್ರಿಯಲ್ಲಿ ಸಿಕ್ಕಿದ ಅಡಿಕೆ ಪರಿಸ್ಥಿತಿ ಆಗಿದೆ. ಆಯ್ತು, ನೀ ನನ್ನ ಅಣ್ಣಲ್ಲಿ ಹೋಗಿ ಹೇಳು ಏನಂತ. ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ. ನಂದ ಕಂದ ಮುಕುಂದ ಶ್ರೀ ಗೋವಿಂದ ಬಂದಿದ್ದಾನೆ. ನಂದನ ಕಂದ ವರ ಮುಕುಂದ ಶ್ರೀ ಗೋವಿಂದ ಬಂದಿದ್ದ ಅಂದ್ರೆ ಹಲಾಯುಧ ತೆಗೆದು ಒಂದು ಬಿಟ್ರೆ ನಾನು ಗೋವಿಂದ ಅಲ್ಲ ಇಲ್ವಾ? ನೀನು ಹೋಗುವಷ್ಟರಲ್ಲಿ ಬದಲಾವಣೆ ಆಗುತ್ತದೆ, ನಿನಗೇನು ತೊಂದರೆ ಆಗುವುದಿಲ್ಲ. ಮತ್ತೆ ಏನಾದ್ರೂ ಪಕ್ಕನಷ್ಟತಿ ನಾನು ಒಂದು ಕೆಲಸ ಮಾಡ್ತೇನೆ. ಈಗ ನಂಗೆ ತಲೆಗೆ ಬಂತು ನೀವು ಹೇಳಿದಾಗ. ನಾನು ಹೋಗಿ ಬಂದಿದ್ದ ಅಂತ ಹೇಳುದಲ್ಲ, ಬಂದವ್ರನ್ನ ತಡೆದಿದ್ದೆ ಅಂತ ಹೇಳಿ ಅಷ್ಟು ಸಾಕು. ಅಂದ್ರೆ ಅವರಿಗೆ ದೊಡ್ಡವ್ರಿಗಾಗೆ ನಮ್ಮ ಮಾತಿಗೆ ಅವ ತಕೊಂಡಿದ್ದ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಮಾಡ್ತೇನೆ. ತಡೆದಿದ್ದೇನೆ, ನಿಲ್ಲಿಸಿದ್ದೇನೆ. ಇದು ಈಗ ಒಳಗೆ ಬಿಡುವುದಾ ಅಂತ ಕೇಳ್ತೇನೆ. ನೋಡು, ಆದ್ರೆ ಒಂದು ಉಪಕಾರ ಮಾಡ್ಬೇಕು. ದಯವಿಟ್ಟು ನಾನು ತಿರುಗಿ ಬಂದು ಅವ್ರು ಕೂಡ ಕೇಳಿ ಬರುವವರೆಗೆ ಒಂದೇ ಹೆಜ್ಜೆನೂ ನೀವು ಮುಂದಾಗಲ್ಲಪ್ಪ. ನೀನು ಅಲ್ಲಿ ಹೋಗಿ ಈಚೆ ಬೀಳುವವರೆಗೆ ನಾನು ಬರುವುದಿಲ್ಲ. ಅಲ್ಲಿ ಹೋಗಿ ನೀನು ಈಚೆ ಬೀಳುವವರೆಗೆ ಒಂದು ಬೀಳುವುದು ಅಂತೇಳಿ ಅದೇ ಅಲ್ಲಿ ಹೋಗಿ ಬೀಳುವುದು ಅಂದ್ರೆ ಬೇರೆ ಆಗ್ತದೆ. ಇಲ್ಲಪ್ಪ, ನಿಮ್ಮ ಮಾತು ಕೆಲವು ಸಲ ಅಣ್ಣ ತಮ್ಮ ನಮ್ಗೆ ಅರ್ಥ ಆಗುದಿಲ್ಲ. ಒಟ್ಟು ಈ ಸಂಬಳ ಹೆಚ್ಚು ಮಾಡುವ ವಿಷಯ ಬಂದರೂ ಮಾತಾಡುವುದು ಹಾಗೆ. ನೀವು ನಿಮ್ಮ ಮಾತೇ ನಮ್ಗೆ ಅರ್ಥ ಆಗುವುದಿಲ್ಲ. ಕೆಲವು ಸಂದರ್ಭವೂ ಹೀಗೆ. ಎಂತ ಮಾಡ್ಬೇಕು? ಆಯ್ತು ಮಹಾರಾಯ, ನಾನು ಏನೇ ಆದ್ರೂ ನಾನು ಅಲ್ಲಿ ಹೋಗಿ ಬರುವವರೆಗೆ ನೀವು ಬರಬಾರ್ದು. ಆಯ್ತು. ಅವ್ರು ಅಡ್ಡಿಲ್ಲ ಅಂತ ಹೇಳಿದ್ಮೇಲೆ ನಾ ಬಂದು ಹೇಳ್ತೇನೆ. ಆಯ್ತು. ಆಮೇಲೆ ನೀವು ಒಳಗೆ ಬನ್ನಿ. ಆಯ್ತು. ನೋಡಿ ಕೊಡಿಯ ನಿಮ್ಮ ಕೈ ಕೇಳ್ಕೊತೇನೆ. ಏನಾಗ್ಬೇಕು? ನಿಮ್ಮನ್ನ ತಿಂದು ನಿಮ್ ಸಂಬಳ ತಕೊಂಡು ನೀವು ನಮ್ಮ ಒಡೆಯರಾಗಿ ನೀವು ಹೇಳಿದಾಗ ನಾ ಕೇಳ್ಕೊಂಡಿರ್ಬೇಕು. ನಿಮ್ಮನ್ನ ತಿಂದು ನಿಮ್ಮ ಸಂಬಳ ತಕೊಂಡು ನಿಮಗೇ ಬರಬೇಡಿ ಅಂತ ಹೇಳಬೇಕಾದ ಸಂದರ್ಭ ಸಂಬಂಧಕ್ಕೆ ವಿಷಾದಿಸ್ತೇನೆ. ಹಾಗಂತ ನೀವು ಒಳಗೆ ಬಂದಿರಿ ಅಂತ ಆದ್ರೆ ಮಾತ್ರ ನಾನು ಸಂತಾಪವೇ ವ್ಯಕ್ತಪಡಿಸಬೇಕಾಗ್ತದೆ. ಆಯ್ತು, ನೀನು ಸಂತಾಪ ವ್ಯಕ್ತಪಡಿಸುವುದಲ್ಲ, ನಿಮ್ಮ ಮನೆಯವರ ಅದಾಗ್ತದೆ. ಮತ್ತೆ ಅಷ್ಟು ಮಾಡಾಕ್ಬೇಡಿ, ದಯವಿಟ್ಟು ಬರಬೇಡಿ. ಇಷ್ಟು ನೀನು ಮಾಡಿದ್ರೆ ನಾವು ಅಲ್ಲಿ ಮೇಲೆ ನಮ್ಮ ಅಣ್ಣಿಗೆ ಹೇಳಿ ಸ್ವಲ್ಪ ಏರ್ಸುವ. ಹಣ್ಣಿನಿಗೆ ಹೇಳಿ ಏರ್ಸುವುದು. ಎಷ್ಟು ವರ್ಷ ಆಯ್ತು ಒಡಿಯ ನಮ್ಗೆ ಅದೊಂದು. ಈ ಸರಿ ಏರ್ಸ್ತಿರಲ್ಲ. ಹಾಗಿದ್ರೆ ನೀವು ಇಲ್ಲೇ ರೀ, ನಾನು ಹೋಗಿ ಮಾತಾಡ್ಕೊಂಡು ದಯವಿಟ್ಟು ಒಳಗೆ ಬರಬೇಡಿ. ತರುತ್ತ ಬಲನಿರುವಿಕೆಯ ಕಂಡು ಚರಣ ಕೆರಗಿ ಅಣ್ಣಯ್ಯ ದುಗುಡ ಏನಿದೋ
ದುಗುಡ ಏನಿದು ಎನ್ನೋಳು ನೀನು ಇನ್ನಾದರೂ ಪೇಳುದು ಎನ್ನೋಳು ನೀನು ಇನ್ನಾದರೂ ಪೇಳುದು ಅಣ್ಣಯ್ಯ ದುಗುಡ ಏನಿದು ಎನ್ನೋಳು ನೀನು ಇನ್ನಾದರೂ ಪೇಳುದು ಎನ್ನೋಳು ನೀನು ಇನ್ನಾದರೂ ಪೇಳುದು ಅಣ್ಣಯ್ಯ ಪೇಳುದು ಎನ್ನೋಳು ನೀನು ಇನ್ನಾದರೂ ಪೇಳುದು ರನ್ನ ಮಾಣಿಕದಂತೆ ಹೊಳೆಯುವ ಚೆನ್ನಿಗನೆ ನಿನ್ನಂಗವೀ ಬರಿ ರನ್ನ ಮಾಣಿಕದಂತೆ ಹೊಳೆಯುವ ಚೆನ್ನಿಗನೆ ನಿನ್ನಂಗ ಚೆನ್ನಿಗನೆ ನಿನ್ನಂಗ ನಿನ್ನಂಗ ವೀಪರಿ ರನ್ನ ಮಾಣಿಕದಂತೆ ಹೊಳೆಯುವ ಚೆನ್ನಿಗನೆ ನಿನ್ನಂಗ 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 ವೀಪರಿ ಪಣ್ಣಗುಂದಿಯ ಪರಿಗಳೆಲ್ಲವ ಬಣ್ಣಗುಂದಿಯ ಪರಿಗಳೆಲ್ಲವ ಸಂತನೆ ನೀ ಪೇಳು ಪೇಳಯ್ಯ ಬಣ್ಣಗುಂದಿಯ ಪರಿಗಳೆಲ್ಲವ ಸನ್ನುದನೆ ನೀ ಪೇಳು ನೀ ಪೇಳು ನೀ ಪೇಳು ಪೇಳಯ್ಯ ಅಣ್ಣಯ್ಯ ತುಗುಡ ಏನಿರೋ ರನ್ನ ಮಾಣಿಕದಂತೆ ಹೊಳೆಯುವ ಚೆನ್ನಿಗನೆ ನಿನ್ನಂಗವೀ ಪರಿ ಬಣ್ಣಗುಂದಿಯ ಪರಿಗಳೆಲ್ಲವ ಸನ್ನುತನೆ ನೀ ಪೇಳು ಪೇಳೆ ಅಣ್ಣಯ್ಯ ದುಗುಡ ಏನಿದು ಎನ್ನೋಳು ನೀನು ಇನ್ನಾದರೂ ಪೇಳುದು ಅಣ್ಣಯ್ಯ ದುಗುಡ ಏನಿದು 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 ರನ್ನ ಮಾಣಿಕದಂತೆ ಹೊಳೆಯುವ ಚೆನ್ನಿಗನೆ ನಿನ್ನಂಗವೀ ಬರೀ ಚೆನ್ನಿಗನೆ ನಿನ್ನಂಗ ಈ ಪರಿ ಬಣ್ಣಗುಂದಿಯ ಬಣ್ಣಗುಂದಿಯ ಪರಿಗಳೆಲ್ಲವ ಸನ್ನುತನೆ ನೀ ಪೇಳು 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 ಪೇಳಯ್ಯ ಅಣ್ಣಯ್ಯ ದುಗುಡ ಏನಿಲ್ಲ ಎನ್ನೋಳು ನೀನು ಇನ್ನಾದರೂ ಪೇಳು ಚೆನ್ನಿಗನೆ ನಿನ್ನಂಗವೀ ಪರಿ
ಮಾಣಿಕದಂತೆ ಹೊಳೆಯುವ ಚೆನ್ನಿಗನೆ ನಿನ್ನಂಗವೀ ಬರೆ ಬಣ್ಣಗುಂದಿದ ಪರಿಗಳೆಲ್ಲವ ಸನ್ನುತನೆ ನೀ ಪೇಳು ಪೇಳಯ್ಯ ನನ್ನ ಮಾಣಿಕದಂತೆ ಹೊಳೆಯುವ ಚೆನ್ನಿಗನೆ ನಿನ್ನಂಗವೀ ಬರಿ ಬಣ್ಣಗುಂದಿಯ ಪರಿಗಳೆಲ್ಲವ ಸನ್ನುತನೆ ನೀ ಪೇಳು ಪೇಳಯ್ಯ ನೀ ಪೇಳು ಪೇಳಯ್ಯ എന്നോളു ನೀನು ಇನ್ನಾದರೂ ಬೇಳೂರು ಸತ್ತ ಅಣ್ಣ ನಿನ್ನ ಬಿಗುಮಾನ ನಿನ್ನ ದುಗುಡ ದುಮ್ಮಾನ ಮುಖದಲ್ಲಿ ಹೊರಹೊಮ್ಮುತ್ತಾ ಇದೆ ಅಣ್ಣ ದುಗುಡ ಏನಿದು